ನಾನು ನಿಮ್ಮ ಸರಣ ಇಡಿಗ. ಏನು ಗೊತ್ತಾ ಗೈಸ್, ಇದು ಯಾಕಿದ್ರೆ ರೌಂಡ್ ಬಂದ್ಬಿಡುತ್ತಲ್ಲ. ಹಾಂ ಹೆಲೋ ಪುಟ, ಹಿಂಗೆ ರೌಂಡ್ ಬರುತ್ತಲ್ಲ ಯಾಕೆ? ಇದು ವಿಡಿಯೋ ಮಾಡ್ತಾ ಹಿಂಗೆ ಸರ್ಕಲ್ ಥರ ಬರುತ್ತಲ್ಲ. ಲೈಫ್ ಅಂದರೆ ಏನು, ಜೀವನ ಅಂದರೆ ಏನು ಹೇಳಿ ಯಾರಾದರೂ? ಹಾಂ ನಾನು ಏನೇನೋ ಕತೆ ಹೊಡಿತೀನಿ ಮುಂದೆ ಎಲ್ಲ. ಆದರೆ ಒಂದು ಅನಿಸಿದ್ದು ನನಗೆ ಅನಿಸುತ್ತೆ, ಜೀವನ ಅಂದರೆ ಏನು, ಬದುಕಂದರೆ ಏನು ಅಂತ. ವಿಚಿತ್ರ ಕಥೆಗಳ ಸಾಗರ. ಜೀವನನೇ ಒಂದು ವಿಚಿತ್ರ. ಲೈಫ್ ಅಂದರೆ ಏನು, ಲೈಫನ್ನ ಹೆಂಗೆ ಲೀಡ್ ಮಾಡಬೇಕು ಸಮ್ಟೈಮ್ಸ್ ಗೊತ್ತೇ ಆಗಲ್ಲ. ಇವತ್ತಿನ ಟಿಪ್ ಏನು ಗೊತ್ತಾ ಗೈಸ್? ಲೇಜಿನೆಸ್, ಸೋಂಬೇರಿತನದಿಂದ ಏನು ಆರೋಗ್ಯ ಹಾಳಾಗತ್ತೆ, ಸಂಬಂಧಗಳು ಹಾಳಾಗ್ತವೆ, ಜೀವನ ಹಾಳಾಗತ್ತೆ, ಜೀವನ ಹೊರಟೋಗುತ್ತೆ. ಸೋಂಬೇರಿತನದಿಂದ ಎಷ್ಟೋ ಅವಘಡಗಳು ಲೈಫಲ್ಲಿ ನಡೀತವೆ. ಏನೋ ಒಂದು ಹುಷಾರಿರಲ್ಲ, ಅಯ್ಯೋ ಯಾರು ಹಾಸ್ಪಿಟ್ಲಿಗೆ ತೋರಿಸ್ತಾರೆ. ಜಾಸ್ತಿನ ಸೋಂಬೇರಿತನ, ಇದರಿಂದ ಕಾಯಿಲೆಗಳು ಜಾಸ್ತಿ ಆಗ್ತವೆ. ಸುಮಾರು ಹಿಂಗೆ ಎಲ್ಲ ಅವಘಡಗಳು ನಡೆಯೋದು ಜೀವನದಲ್ಲಿ ಎಲ್ಲ ಆಗೋದು ಸೋಂಬೇರಿತನದಿಂದನೇ ಬಡತನ ಬರೋದು ಎಲ್ಲ A to Z. ಕೆಟ್ಟ ವಿಚಾರಗಳಿಗೆ, ಕೆಟ್ಟ ಕೆಲಸಗಳಿಗೆ ನಾವು ಸೋಂಬೇರಿತನ ಮಾಡಬೇಕಂತೆ. ಇನ್ಕ್ಲೂಡಿಂಗ್ ಮೀ, ನನ್ನ ಸೇರಿಸಿ ಕೂಡ ಹೇಳ್ತಿರೋದು. ನಾನೇನು ಪರ್ಫೆಕ್ಟ್ ಅಂತ ಹೇಳ್ತಿಲ್ಲ, ನನ್ನಲ್ಲೂ ವೀಕ್ನೆಸ್ ಇದೆ. ಕೆಟ್ಟ ವಿಚಾರಗಳಿಗೆ ನಾವು ಸೋಂಬೇರಿತನ ತೋರಿಸ್ಬೇಕಂತೆ, ಒಳ್ಳೆಯ ವಿಚಾರಗಳಿಗೆ ಸೋಂಬೇರಿತನ ತೋರಿಸ್ಬಾರ್ದಂತೆ. ಒಂದು 30, 35, 40ವರೆಗೂ ಸ್ವಲ್ಪ ಎನರ್ಜಿ ಇರುತ್ತೆ ದೇಹದಲ್ಲಿ. ಅವಾಗಿನಷ್ಟು ಸೋಂಬೇರಿತನ ಮಾಡ್ಬೇಕನ್ಸಲ್ಲ. 40 ಆಯಿತು ಅಂದರೆ ಆಟೋಮೆಟಿಕಲಿ ದೇಹ ಸ್ಪಂದಿಸಲ್ಲ. ಸೋಂಬೇರಿತನ ಅನ್ನೋದು ಕಾಮನ್ನಾಗಿ ಬಂದೇ ಬರುತ್ತೆ. ಈಗಿನ ಫುಡ್ಡು, ಈಗಿನ ಲೈಫ್ ಸ್ಟೈಲ್, ಇದರಿಂದ ದೇಹದಲ್ಲಿ ಇಮ್ಯುನಿಟಿ ಪವರು ಕಡಿಮೆ ಆಗುತ್ತೆ. ಹಂಗಾಗಿ ಎಲ್ರಿಗೂ ದೇಹದಲ್ಲಿ ಶಕ್ತಿ ಎಲ್ಲ ಕಡಿಮೆ ಆಗುತ್ತೆ, ನಿಶಕ್ತಿ ಬರುತ್ತೆ. ಸೋಂಬೇರಿತನ ಹೋಗ್ಬೇಕಂದ್ರೆ ಏನು ಮಾಡಬೇಕಂದ್ರೆ, ನಾನಿಲ್ಲೊಂದು ಮಂತ್ರನ ಡಿಸ್ಪ್ಲೇ ಮಾಡ್ತೀನಿ. ಅದನ್ನು ಹೇಳ್ಕೊಳ್ಳೋದ್ರಿಂದ ತುಂಬ ಶಾರ್ಟ್ ಆಗಿದೆ. ಶ್ರೀ ಅಂತ ಬರುತ್ತೆ, ಅದನ್ನು ಹೇಳ್ಕೊಳ್ಳಿ. ಎಲ್ಲ ಸಮಸ್ಯೆಗೆ ಮನೇಲಿ ಯಾವಾಗಲೂ ಏನು ಮಾಡಬೇಕಂದ್ರೆ, ವಿಷ್ಣು ಸಹಸ್ರನಾಮನ ಶಂಕರಾಚರಣಲ್ಲಿ ಡೈಲಿ 5:30 ಬರುತ್ತೆ, ಹಾಕಬೇಕು. ಮತ್ತು 1:30ಗೆ ಪವಾಡ ಪುರುಷ ಬರುತ್ತೆ. ನಮ್ಮಲ್ಲಿ ಫೇವ್ರೇಟ್, ನನ್ನ ಮಗಳು ಫೇವ್ರೇಟು, ನಮ್ಮ ಅಕ್ಕ, ನಮ್ಮ ಲಿತೀಕ್ಷಾ, ನಮಗೆಲ್ಲರಿಗೂ ಬಾಳು ಮಾಮ ಅಂದರೆ ಪವಾಡ ಪುರುಷ ಅಲ್ಲ ನಿಪಟ್ಟದ. ಅದು 1 ಗಂಟೆಗೆ ಬರುತ್ತೆ. ಒಂದಿನ ಬರಲ್ಲ ನನ್ನ ಮಗಳಂತೂ, ಅಯ್ಯೋ ಬಾಳಮ್ಮಮ್ಮ ಬರಲಿಲ್ಲ ಅಂತಿರ್ತಾರೆ. ಅದೆಲ್ಲ ಅವರು ಒಂದೊಂದು ಆ ಸೀರಿಯಲಲ್ಲಿ ಒಂದೊಂದು ಮಾತಾಡ್ತಾರಲ್ಲ, ಅದೆಲ್ಲ ನಿಜವಾಗ್ಲೂ ಎಷ್ಟು ತಿಳ್ಕೊಳ್ಳೋದಿರುತ್ತೆ ಗೊತ್ತಾ. ಈಗ ಕತೆ ಹೇಳೋರು, ನೀತಿ ಪಾಠಗಳು ಹೇಳೋರು ಕಡಿಮೆನೇ. ಚಿಕ್ಕ ಮಕ್ಕಳಿಗೆಲ್ಲ ನಾವು ಏನು ಮಾಡಬೇಕು ಅಂದರೆ, ಈ ಬಾಳಮಾಮ ಈ ಥರದ್ದು, ಮತ್ತು ಇನ್ಯಾವುದೇ ಇನ್ಯಾವುದು ಶಂಕರ ಭಾರತ ತೋರಿಸ್ಬೇಕು. ಮತ್ತು ಬಸವ TV, ಆಯುಷ್ ಚಾನಲ್, ಚಂದನ, ಮತ್ತು ಈ ಸಿರಿ ಕನ್ನಡ, ಈ ಥರ ಸೀರಿಯಲ್ಗಳು, ಈ ಥರ ಚಾನಲ್ಗಳು ನೋಡೋದ್ರಿಂದ ಮಾನವನ ಅಭಿವೃದ್ಧಿಗೆ ಈ ಚಾನಲ್ಗಳು ಸಹಕಾರಿಯಾಗ್ತವೆ. ಈ ಥರ ಚಾನಲ್ಸ್ನ ಎಲ್ಲರೂ ನೋಡಬೇಕು. ನನಗೇನೋ ಏನಾದರೂ ಒಂದು ಟಾಪಿಕ್ ಎತ್ಕೊಂಡು ಮಾತಾಡೋದೇ ಸರಿ ಅನಿಸುತ್ತೆ, ಅದೇ ಈಸಿ. ನನ್ನ ಪ್ರಕಾರ ನನಗೆ ಅದೇ ಈಸಿ. ಬೇರೆವೆಲ್ಲ ನನಗೇನಾದರೂ ಅಡುಗೆ ಮಾಡಬೇಕಾದ್ರೆ ಶೂಟ್ ಮಾಡೋ ಅಂದ್ಕೊತೀನಿ, ಆಗಲ್ಲ. ಏನಾದರೂ ಕೆಲಸಗಳಿರ್ತವೆ. ಇವತ್ತು ಹೊರಗಡೆ ಹೋಗಿದ್ವಿ, ಕೆಲಸ ಇತ್ತು, ಸಿಮ್ ಏನೋ ಆಗಿತ್ತು ಅಂತ ಅದನ್ನು ಚೆಕ್ ಮಾಡ್ಸೋಕೆ ಹೋಗಿದ್ವಿ. ಏನಾದರೂ ಒಂದು ಇದ್ದೇ ಇರ್ತವೆ. ಅದಕ್ಕಿಂತ ಯಾವ್ದಾದ್ರು ಒಂದು ಟಾಪಿಕ್ ಎತ್ಕೊಂಡು ಮಾತಾಡೋದು ನಿಜವಾಗ್ಲೂ ನಂಗೆ ಆಗ್ತಿಲ್ಲ. ಯಾಕೋ ಸುಸ್ತಾಗ್ತಿದೆ.
ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. 1000 ಸಬ್ಸ್ಕ್ರೈಬ್ ಮಾಡಿ ಗೈಸ್, 1000 ಸಬ್ಸ್ಕ್ರೈಬ್ ಮಾಡಿ. ನಾನು ದೇವ್ರ ಹತ್ರ ಬಿಡ್ತಿದ್ದೀನಿ ಸಬ್ಸ್ಕ್ರೈಬರ್ ಜಾಸ್ತಿ ಆಗಲಿ ಅಂತ. ಬಟ್ ನನಗೆ ಜಾಸ್ತಿ ಆಸೆ ಇಲ್ಲ, 1000 ಆಗಿಬಿಟ್ರೆ ಸಾಕು. ಆಮೇಲೆ ಇಷ್ಟ ಆದ್ರೂ ನೋ ಪ್ರಾಬ್ಲಮ್. ನಾನು ಸಾಧ್ಯವಾಗುವಷ್ಟು ದಿನ ನಿಮಗೆ ಏನಾದರೂ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಕಾಣಿಸ್ಕೊತಾ ಇರ್ತೀನಿ. ನನಗೆ ನನ್ನ ಲೈಫಲ್ಲಿ ದೊಡ್ಡ ದೊಡ್ಡ ಜವಾಬ್ದಾರಿಗಳು ಬಂದಾಗ ಖಂಡಿತ ನಾನು ಕಾಣಿಸ್ಕೊಳ್ಳಲ್ಲ. ಯಾಕಂದರೆ ಅವಾಗ ಕೆರ್ಕೊಳ್ಳೋಕ್ಕೆ ಪುರ್ಸೊತ್ತಿರಲ್ಲ. ಈಗಲೇ ನಿಜ ಹೇಳ್ಬೇಕಂದ್ರೆ ಮನೆ ಕೆಲಸನೆಲ್ಲ ಮಾಡೋಕ್ಕೆ ಟೈಮ್ ಟು ಟೈಮ್ ಮಾಡೋಕ್ಕೆ ಆಗಲ್ಲ. ಅದರಲ್ಲಿ ಇದೊಂದು ಮಾಡಬೇಕಲ್ಲ. ಇನ್ನೇನಾರ ಮನೆ ದೊಡ್ಡ ದೊಡ್ಡ ಕೆಲಸಗಳು ಮಾಡೋದಿದ್ರೆ ಖಂಡಿತ ಆಗಲ್ಲ. ಇಲ್ಲಿವರೆಗೂ ಸಾಧ್ಯ ಆಗುತ್ತಾ ಅಲ್ಲಿವರೆಗೂ ನಿಮ್ಮ ಮುಂದೆ ಕಾಣಿಸ್ಕೊತೀನಿ.